ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ನೆಟ್ವರ್ಕ್ ಆ್ಯಂಡ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್. ನಾವು ಈ ಒಂದು ವಿಡಿಯೋದಲ್ಲಿ ಎಲೆಕ್ಟ್ರಿಸಿಟಿಯ ಪಾರ್ಟ್ 7 ವಿಡಿಯೋವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಪಾರ್ಟ್ 7 ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತು ಎಲೆಕ್ಟ್ರಿಕ್ ಫ್ಯೂಸ್ ಮತ್ತು ಲಾಸ್ಟ್ ಟಾಪಿಕ್ ಎಲೆಕ್ಟ್ರಿಕ್ ಪವರ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಚಾಪ್ಟರ್ನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಆನ್ ಆಗಿರುತ್ತೆ, ನೀವು ಕಮೆಂಟ್ ಮಾಡ್ಬೋದು. ನಾವು ಆ ಕಮೆಂಟಿಗೆ ಅಥವಾ ಡೌಟ್ಸಿಗೆ ಕ್ಲಾರಿಫಿಕೇಷನ್ನ ಮಾಡ್ತಾ ಹೋಗ್ತೀವಿ. ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಾವು ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋಸ್ಗಳೆಲ್ಲ ನಿಮಗೆ ಬಂದು ತಲುಪುತ್ತೆ. ಆವಾಗ ನೀವು ವಾಚ್ ಮಾಡಿ ಇದು ಮಾಡ್ಬೋದು. ನೆಕ್ಸ್ಟ್ ಇವಾಗ ಪ್ರಾಕ್ಟಿಕಲ್ ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ದ ಜನರೇಷನ್ ಆಫ್ ಹೀಟ್ ಇನ್ ಎ ಕಂಡಕ್ಟರ್ ಈಸ್ ಆ್ಯನ್ ಇನ್ವೈಟಬಲ್ consequence ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇನ್ ಮೆನಿ ಕೇಸಸ್ ಇಟ್ ಈಸ್ undesirable as it convert useful electrical energy into heat. In electric circuits, the unavoidable heating can increase the temperature of components and alter its properties. However, heating effects of electric current has many useful applications. The electrical laundry iron, electrical toaster, electrical oven, electrical kettle, and electrical heater, and some familiar devices based on Joule's law of heating. ನಾವು ಹೀಟ್ ಜನ್ರೇಟ್ ಆಗೋದಲ್ಲಿ ಕಂಡಕ್ಟರಲ್ಲಿ ಕರೆಂಟ್ ಜಾಸ್ತಿ ಹೊತ್ತು ಫ್ಲೋ ಆದಂಗೆ ಏನಾಯಿತು, ಹೀಟ್ ಜನ್ರೇಟ್ ಆಗ್ತಾ ಹೋಯ್ತು. ಇವಾಗ ನೆಕ್ಸ್ಟ್ ಅದೇ ರೀತಿ ಏನಪ್ಪ ಅಂತಂದರೆ ಹೀಟ್ ಎನರ್ಜಿ ಡೆವಲಪ್ ಆದಂಗೆ ಟೆಂಪರೇಚರ್ ಏನಾಗ್ತಾ ಹೋಗ್ತು, ಕಾಂಪೋನೆಂಟ್ಸ್ಗಳಲ್ಲಿ ಇನ್ಕ್ರೀಸ್ ಆಗ್ತಾ ಹೋಯ್ತು ಅಥವಾ ಹೀಟ್ ಜಾಸ್ತಿ ಆಗ್ತಾ ಹೋಯ್ತು. ಆವಾಗ ಅದ್ರ ಪ್ರಾಪರ್ಟಿ ಏನಾಗ್ತಾ ಇತ್ತು, ಚೇಂಜ್ ಆಗ್ತಾ ಹೋಯ್ತಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಹೀಟ್ ಮಾಡ್ತಾ ಹೋಗ್ತೀರಾ. ಯಾವಾಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಹೀಟರನ್ನು ಬಳಸ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಜಾಸ್ತಿ ಹೀಟ್ ಮಾಡ್ದಂಗೆ ವಾಟರ್ ಏನಾಗ್ತಾ ಹೋಯ್ತು, ಅದ್ರ ಪ್ರಾಪರ್ಟಿಯನ್ನು ಚೇಂಜ್ ಮಾಡ್ಕೊಂತು. ಇವಾಗ ಲಿಕ್ವಿಡ್ ಸ್ಟೇಟಿಂದ ಗ್ಯಾಸಿಯಸ್ ಸ್ಟೇಟಿಗೆ ಕನ್ವರ್ಟ್ ಆಗ್ತಾ ಹೋಯ್ತು. ಆ ರೀತಿ ನೀವು ಈ ಒಂದು ಎಲೆಕ್ಟ್ರಿಕಲ್ ಅಪ್ಲಿಕೇಶನ್ಸ್ನ, ಹೀಟಿಂಗ್ ಎಫೆಕ್ಟ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ನ ನೀವು ಯಾವ್ಯಾವುದ್ರಲ್ಲಿ ನೋಡ್ಬೋದಪ್ಪ ಅಂದರೆ ಎಲೆಕ್ಟ್ರಿಕಲ್ ಲಾಂಡ್ರಿ ಐರನ್ನಲ್ಲಿ ನೋಡ್ಬೋದು, ಅಥವಾ ನೀವು ಎಲೆಕ್ಟ್ರಿಕಲ್ ಐರನ್ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ನೀವು ನೋಡ್ಬೋದು. ಎಲೆಕ್ಟ್ರಿಕಲ್ ಟಾಯ್ಸ್ಟರಲ್ಲಿ ನೋಡ್ಬೋದು. ಎಲೆಕ್ಟ್ರಿಕಲ್ ಟಾಯ್ಸ್ಟರ್ ಅಂದರೆ ಇವಾಗ ಬ್ರೆಡ್ನ ಅಥವಾ ಬನ್ನನ್ನು ಬೇಕ್ರಿಗಳಲ್ಲಿ ಸಿಗ್ತಾವಲ್ವ, ಆ ಬನ್ನನ್ನು ಪ್ರಿಪ್ರೇಷನ್ ಮಾಡೋದೇ ಎಲೆಕ್ಟ್ರಿಕಲ್ ಟಾಯ್ಸ್ಟರ್ಸಲ್ಲಿ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಓವನ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಕೆಟಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಹೀಟರ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಇದು ಯಾವುದ್ರ ಬೇಸಿಸ್ ಮೇಲೆ ವರ್ಕ್ ಆಗ್ತಾವಪ್ಪ ಅಂದರೆ ಜೌಲ್ಸ್ ಲಾ ಆಫ್ ಹೀಟಿಂಗ್ನ ಮೇಲೆ ವರ್ಕ್ ಆಗ್ತಾ ಹೋಗ್ತವೆ. Next, the electric heating is also used to produce light as in a electric bulb. Here the filament must retain as much of heat generated as is possible so that it gets very hot and emit light. ಇವಾಗ ನೀವು ಎಲೆಕ್ಟ್ರಿಕ್ ಬಲ್ಬ್ಸ್ಗಳಲ್ಲಿ ನೀವು ನೋಡ್ಬೋದು. ಎಲೆಕ್ಟ್ರಿಕ್ ಬಲ್ಬ್ಸ್ಗಳಲ್ಲಿ ಲೈಟ್ ಗ್ಲೋ ಆಗುತ್ತಲ್ವ, ಅದ್ಯಾವ ರೀತಿಯಪ್ಪ ಅಂದರೆ ಇವಾಗ ಇವಾಗ 200 ವ್ಯಾಟ್ ಬಲ್ಬ್ ಆಗಿರ್ಬೋದು, ಅದ್ರ ಮಧ್ಯದಲ್ಲಿ ಏನಿರುತ್ತೆ, ಒಂದು ಫಿಲಮೆಂಟ್ ನಿಮಗೆ ಕಾಣಿಸ್ತಿರುತ್ತೆ. ಟ್ರಾನ್ಸ್ಪರೆಂಟ್ ಬಲ್ಬ್ಸ್ ಇರ್ತಾವಲ್ಲ, ಅದರಲ್ಲಿ ನೀವು ನೋಡಿದ್ರೆ ಏನು ಕಾಣಿಸುತ್ತಪ್ಪ ಅಂತಂದರೆ ಒಂದು ಫಿಲಮೆಂಟ್ ಐತೆ ಅಂತ ಕಾಣಿಸುತ್ತೆ. ಆ ಫಿಲಮೆಂಟು ಏನಾಗುತ್ತಪ್ಪ ಅಂದರೆ ಹೀಟ್ ಆಗ್ತಾ ಹೋಗುತ್ತೆ. ಆ ಹೀಟ್ ಆದಾಗ ಲೈಟಾಗೆ ಕನ್ವರ್ಟ್ ಆಗುತ್ತೆ. ಜಾಸ್ತಿ ಹೀಟ್ ಆದಾಗ ವೆರಿ ಹಾಟ್, ಇಲ್ಲಿ ನೋಡಿ, ಇಲ್ಲಿ ವೆರಿ ಹಾಟ್ ಆ್ಯಂಡ್ ಎಮಿಟ್ ಲೈಟ್. ಯಾವಾಗ ಅದು ಜಾಸ್ತಿ ಬಿಸಿ ಆಗುತ್ತೋ ಆವಾಗ ಲೈಟನ್ನು ಎಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಮಸ್ಟ್ ನಾಟ್ ಟು ಮೆಲ್ಟ್ ಅಟ್ ಎ ಸಚ್ ಹೈ ಟೆಂಪರೇಚರ್. ಇವಾಗ ನೋಡಿರಿ, ಈ ಒಂದು ಹೈ ಟೆಂಪರೇಚರ್ ಆಗಿದ್ದಾಗ ಅದು ಮೆಲ್ಟ್ ಆಗಬೇಕಲ್ವಾ, ಆ ರೀತಿ ಮೆಲ್ಟ್ ಆಗಲ್ಲ. ಯಾಕಪ್ಪ ಅಂದರೆ ಎ ಸ್ಟ್ರಾಂಗ್ ಮೆಟಲ್ ವಿಚ್ high melting point such as tungsten. Melting point is 3380 degrees Celsius is used for making bulb filaments. ಬಲ್ಬ್ ಫಿಲಮೆಂಟ್ಸ್ಗಳನ್ನ ಇದನ್ನು ಫಾರ್ಮೇಷನ್ ಮಾಡೋಕ್ಕೆ ಅಥವಾ ಪ್ರೊಡ್ಯೂಸ್ ಮಾಡೋಕ್ಕೆ ಯಾವುದನ್ನು ಬಳಸ್ತಾರಪ್ಪ ಅಂದರೆ ಟಂಗ್ಸ್ಟನನ್ನು ಬಳಸ್ತಾರೆ. ಯಾಕಪ್ಪ ಅಂದರೆ ಅದರದ್ದು ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಇವಾಗ ಜಾಸ್ತಿ ಹೀಟ್ ಆದರೂ ಸಹ ಅದು ಬೇಗ ಮೆಲ್ಟ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಟಂಗ್ಸ್ಟನನ್ನು ಬಲ್ಬ್ ಫಿಲಮೆಂಟಾಗಿ ಯೂಸ್ ಮಾಡ್ತೀವಿ. ಸರಿನಾ? ಯಾಕೆ ನೀವು ಗಿವ್ ರೀಸನ್ಸ್ ಕ್ವಶನ್ಸ್ಗಳಲ್ಲಿ ನೀವು ಈ ರೀತಿ ಕ್ವಶನ್ಸ್ಗಳನ್ನೂ ಸಹ ಫ್ರೇಮ್ ಮಾಡಿರೋದನ್ನು ನೀವು ನೋಡ್ಬೋದು. ಅದೇನಪ್ಪ ಅಂದರೆ ವೈ ಟಂಗ್ಸ್ಟನ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಬಲ್ಬ್ ಫಿಲಮೆಂಟ್ಸ್ ಅಂತ ಕೇಳಿದ್ರೆ, ಅಂದರೆ ಯಾಕೆ ಬಲ್ಬ್ ಫಿಲಮೆಂಟ್ಸ್ನ ಮೇಕ್ ಮಾಡೋಕ್ಕೆ ಅಥವಾ ಫಾರ್ಮೇಷನ್ ಮಾಡೋಕ್ಕೆ ಟಂಗ್ಸ್ಟನನ್ನು ಬಳಸ್ತಾರೆ ಅಂತ ನಿಮಗೆ ಕ್ವಶನನ್ನು ಕೇಳಿದ್ರೆ ನೀವು ಬರೀಬೇಕಾಗಿರೋದು ಏನಪ್ಪ ಅಂದರೆ ಟಂಗ್ಸ್ಟನ್ ಆ್ಯಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ಇದೇ ಮೇನ್ ಪಾಯಿಂಟ್. ಮೆಲ್ಟಿಂಗ್ ಪಾಯಿಂಟ್ ತುಂಬ ಜಾಸ್ತಿ ಇರೋದ್ರಿಂದ ನಾವು ಟಂಗ್ಸ್ಟನನ್ನು ಬಳಸ್ತೀವಿ. ದ ಫಿಲಮೆಂಟ್ ಶುಡ್ ಬಿ ಥರ್ಮಲಿ ಐಸೋಲೇಟೆಡ್ ಆ್ಯಸ್ ಮಚ್ ಪಾಸಿಬಲ್ ಯೂಸಿಂಗ್ ಇನ್ಸುಲೇಟೆಡ್ ಸಪೋರ್ಟ್ ಎಕ್ಸೆಟ್ರಾ. ದ bulbs are used usually filled with a chemically inactive nitrogen and argon gases
ಟು ಪ್ರೊಲಾಂಗ್ ದ ಲೈಫ್ ಆಫ್ ದ ಫಿಲಮೆಂಟ್. ಇವಾಗ ಇದು ಒಂದು ಫಿಲಮೆಂಟ್ ಬೇಗ ಡ್ಯಾಮೇಜ್ ಆಗಿ ಹೋಗ್ಬಾರ್ದಲ್ವ, ಅದಕ್ಕೋಸ್ಕರ ಒಂದು ಗ್ಯಾಸನ್ನು ಬಳಸ್ತಾರೆ. ಆ ಗ್ಯಾಸ್ ಯಾವುದಪ್ಪ ಅಂತಂದರೆ ನೈಟ್ರೋಜನ್ ಅಥವಾ ಆರ್ಗನ್ ಗ್ಯಾಸ್ಗಳಾಗಿರ್ತವೆ. ಇವು ಇನ್ಯಾಕ್ಟಿವ್ ಸ್ಟೇಜಲ್ಲಿ ಕನ್ವರ್ಟ್ ಮಾಡಿ ಆ ಒಂದು ಬಲ್ಬ್ನ ಒಳಗಡೆ ಫಿಲ್ ಮಾಡ್ತಾರೆ. ಈ ಆರ್ಗನ್ ಮತ್ತು ನೈಟ್ರೋಜನ್ನ ಫಿಲ್ ಮಾಡೋದ್ರಿಂದ ಬಲ್ಬ್ನ ಒಳಗಡೆ ಅದು ಏನಾಗುತ್ತಪ್ಪ ಅಂತಂದರೆ ಇವಾಗ ಫಿಲಮೆಂಟು ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ. ಅಥವಾ ನೀವು ಬಲ್ಬ್ಸನ್ನು ನೀವು ಹೊಡೆದೋಗ್ಬೇಕಾದ್ರೆ ನೀವು ಅಥವಾ ಯಾವುದಾದ್ರು ಒಂದು ಬಲ್ಬನ್ನು ನೀವು ಹೊಡೆದಾಕ್ತೀರ ಅಂದರೆ ಅದು ಟಪ್ ಅಂತ ಸೌಂಡ್ ಬರುತ್ತೆ. ಯಾಕಪ್ಪ ಅಂದರೆ ಅದ್ರ ಒಳಗಡೆ ಗ್ಯಾಸ್ ಫಿಲ್ ಆಗಿರುತ್ತೆ. ಯಾವುದು ನೈಟ್ರೋಜನ್ ಮತ್ತು ಆರ್ಗನ್ ಗ್ಯಾಸ್ ಫಿಲ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಪವರ್ ಕನ್ಸ್ಯೂಮ್ಡ್ ಬೈ ದ ಫಿಲಮೆಂಟ್ ಅಪಿಯರ್ಸ್ ಆಸ್ ಎ ಹೀಟ್ ಬಟ್ ಎ ಸ್ಮಾಲ್ ಪಾರ್ಟ್ ಆಫ್ ಇಟ್ಸ್ ಇನ್ ದ ಫಾರ್ಮ್ ಆಫ್ ಲೈಟ್ ರೇಡಿಯೇಟ್ಸ್. ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪ ಅಂದರೆ ಜಾಸ್ತಿ ಅಮೌಂಟ್ ಆಫ್ ಎನರ್ಜಿ ಯಾವುದಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ ಅಥವಾ ಪವರ್ ಯಾವುದು ಕನ್ಸ್ಯೂಮ್ ಆಗುತ್ತಪ್ಪ ಅಂದರೆ ಹೀಟ್ ಆಗೋಕ್ಕೋಸ್ಕರ ಕನ್ಸ್ಯೂಮ್ ಆಗುತ್ತೆ. ಬಟ್ ಸ್ಮಾಲ್ ಪಾರ್ಟು ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿ ಅಥವಾ ಪವರು ಏನಕ್ಕೆ ಯುಟಿಲೈಸ್ ಆಗುತ್ತಪ್ಪ ಅಂದರೆ ಲೈಟ್ ಎಮಿಟ್ ಮಾಡೋಕ್ಕೋಸ್ಕರ. ಬಲ್ಬ್ ಗ್ಲೋ ಆಗೋಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಏನಾಗ್ತೈತೆ ಎನರ್ಜಿ ಅಥವಾ ಪವರು ಯುಟಿಲೈಸ್ ಆಗ್ತೈತೆ. ಆದರೆ ಜಾಸ್ತಿ ಅಮೌಂಟ್ ಆಫ್ ಪವರ್ ಏನಕ್ಕೆ ಯುಟಿಲೈಸ್ ಆಗ್ತೈತಪ್ಪ ಅಂದರೆ ಹೀಟಾಗೆ ಕನ್ವರ್ಟ್ ಆಗೋಕ್ಕೆ. ಬಲ್ಬ್ ಬಿಸಿಯಾಗಿರುತ್ತಲ್ವ, ಉರಿಬೇಕಾದ್ರೆ ಅದು ಹೀಟಾಗೆ ಕನ್ವರ್ಟ್ ಆಗಿರುತ್ತೆ. ಅನದರ್ ಕಾಮನ್ ಅಪ್ಲಿಕೇಶನ್ ಆಫ್ ಜೌಲ್ಸ್ ಲಾ ಈಸ್ ಫ್ಯೂಸ್. ಎಲೆಕ್ಟ್ರಿಕಲ್ ಫ್ಯೂಸ್ನ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳ್ದೆ ಅಲ್ವಾ. ಫ್ಯೂಸ್ನ ಕೆಲಸ ಏನು, ಅದನ್ನು ಯಾಕೆ ನಾವು ಬಳಸ್ತೀವಿ ಅಂತೆಲ್ಲ ನೋಡ್ತಾ ಹೋದರೆ ಒಟ್ಟು ಈ ಫ್ಯೂಸು ಯಾವ ಬೇಸಿಸ್ ಮೇಲೆ ವರ್ಕ್ ಆಗುತ್ತಪ್ಪ ಅಂತಂದರೆ ಜೌಲ್ಸ್ ಲಾ ಆಫ್ ಹೀಟಿಂಗ್ ಮೇಲೆ ವರ್ಕ್ ಆಗುತ್ತೆ. ಇಟ್ ಪ್ರೊಟೆಕ್ಟ್ಸ್ ದ ಸರ್ಕ್ಯೂಟ್ಸ್ ಆ್ಯಂಡ್ ಅಪ್ಲಯನ್ಸಸ್ ಬೈ ಸ್ಟಾಪಿಂಗ್ ದ ಫ್ಲೋ ಆಫ್ ಆನ್ ಅನ್ಡ್ಯೂಲಿ ಹೈ ಎಲೆಕ್ಟ್ರಿಕ್ ಕರೆಂಟ್. ಇವಾಗ ನೋಡಿರಿ, ಇವಾಗ ಸಡನ್ನಾಗಿ ಹೈ ಕರೆಂಟ್ ಫ್ಲೋ ಆಗೋದು, ಲೋ ಕರೆಂಟ್ ಫ್ಲೋ ಆಗೋದು, ಈ ರೀತಿ ಎಲ್ಲ ಫ್ಲಕ್ಚುಯೇಟ್ ಆಗ್ತಿರುತ್ತಲ್ವ ಕರೆಂಟ್ಗಳು. ಆ ಒಂದು ಫ್ಲಕ್ಚುಯೇಟ್ ಆಗೋದ್ರಿಂದ ನಮ್ಮ ಎಲೆಕ್ಟ್ರಿಕ್ ಡಿವೈಸಸ್ಗಳು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಆ ಒಂದು ಡ್ಯಾಮೇಜ್ ಆಗ್ದಂಗೆ ಪ್ರೊಟೆಕ್ಟ್ ಮಾಡೋದು ಯಾವುದಪ್ಪ ಅಂದರೆ ದಟ್ ಈಸ್ ಫ್ಯೂಸ್. ಎಲೆಕ್ಟ್ರಿಕ್ ಫ್ಯೂಸ್ ಏನು ಮಾಡುತ್ತಪ್ಪ ಅಂದರೆ ಪ್ರೊಟೆಕ್ಟ್ ಮಾಡುತ್ತೆ. ಯಾವಾಗಪ್ಪ ಅಂತಂದರೆ ಅನ್ಡ್ಯೂಲಿ ಹೈ ಎಲೆಕ್ಟ್ರಿಕ್ ಕರೆಂಟು ಫ್ಲೋ ಆಗಬೇಕಾದ್ರೆ ಏನು ಮಾಡುತ್ತೆ, ಸ್ಟಾಪ್ ಮಾಡುತ್ತೆ ಫ್ಲೋ ಆಫ್ ಕರೆಂಟನ್ನು. ಅದು ಯಾವ ರೀತಿ ಅಂತ ಇವಾಗ ನೋಡಿರಿ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಫ್ಯೂಸ್ ಇದೆ ಅಂತ ಅಂದ್ಕೊಳ್ಳಿ. ನೋಡಿರಿ, ಈ ರೀತಿ ಒಂದು ಫ್ಯೂಸ್ ಬಾಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಒಂದು ಮೆಟಲ್ ಪ್ಲೇಟ್ ಇರುತ್ತೆ, ಈ ಸೈಡು ಅಷ್ಟೇ ಒಂದು ಮೆಟಲ್ ಪ್ಲೇಟ್ ಇರುತ್ತೆ. ಇವಾಗ ಮಧ್ಯದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಥಿನ್ ಫಿಲಮೆಂಟನ್ನು ಅವರು ಫ್ಯೂಸ್ ವೈರನ್ನು ಬಳಸಿರ್ತಾರೆ ಎರಡನ್ನು ಜಾಯಿನ್ ಮಾಡೋಕ್ಕೋಸ್ಕರ. ಈ ಕಡೆಯೂ ಸರ್ಕ್ಯೂಟು ಕ್ಲೋಸ್ ಆಗಿರುತ್ತೆ ಈ ರೀತಿ. ಇಲ್ಲಿ ಸೆಂಟ್ರಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ವ, ಇಲ್ಲಿ ಬ್ಲೂ ಲೈನ್ನ ನಾನು ಬರಿತಿದ್ದೀನಿ ನೋಡಿರಿ. ಈ ಬ್ಲೂ ಲೈನ್ ಇದೆಯಲ್ಲ, ಇಲ್ಲಿ ಥಿನ್ ಫಿಲಮೆಂಟನ್ನು ಬಳಸಿರ್ತಾರೆ, ಅದಕ್ಕೆ ನಾವು ಫ್ಯೂಸ್ ವೈರ್ ಅಂತ ಕರಿತೀವಿ. ಇದು ಮೆಲ್ಟಿಂಗ್ ಪಾಯಿಂಟು ತುಂಬ ಕಡಿಮೆ ಇರುತ್ತೆ. ಇವಾಗ ಜಾಸ್ತಿ ಏನಾದ್ರು ಹೀಟ್ ಆಯ್ತು ಅಂತಂದರೆ, ಹೀಟ್ ಜಾಸ್ತಿ ಆಯಿತು ಅಂದರೆ ಅಥವಾ ಹೈ ಕರೆಂಟ್ ಫ್ಲೋ ಆದರೆ ಹೀಟ್ ಜಾಸ್ತಿ ಆಗುತ್ತಲ್ವ, ಆವಾಗ ಈ ಒಂದು ಏನೈತೆ ಫ್ಯೂಸ್ ವೈರು ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಯ್ತು ಅಂತಂದರೆ ಅದು ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ. ಆವಾಗ ನಮ್ಮ ಎಲೆಕ್ಟ್ರಿಕ್ ಡಿವೈಸಸ್ಗಳು ಏನಾಗುತ್ತವೆ, ಪ್ರೊಟೆಕ್ಟ್ ಆಗ್ತವೆ ಅಥವಾ ಡ್ಯಾಮೇಜ್ ಆಗೋದ್ರಿಂದ ತಪ್ಪಿಸ್ಕೊಂತವೆ. ಇವಾಗ ನೆಕ್ಸ್ಟ್ ನೋಡಿ, ದ ಫ್ಯೂಸ್ ಈಸ್ ಪ್ಲೇಸ್ಡ್ ಇನ್ ಸೀರೀಸ್ ವಿತ್ ಎ ಡಿವೈಸ್. ಫ್ಯೂಸ್ನ ನಾವು ಯಾವ ರೀತಿ ಕನೆಕ್ಟ್ ಮಾಡ್ತೀವಿ, ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ಯಾಕಪ್ಪ ಅಂದರೆ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಇನ್ನೊಂದು ವೈರಿಂದ ಕರೆಂಟ್ ಫ್ಲೋ ಆಗ್ತಾನೆ ಇರುತ್ತೆ, ಅದಕ್ಕೋಸ್ಕರ ನಾವು ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ಇಟ್ ಕನ್ಸಿಸ್ಟ್ ಆಫ್ ಎ ಪೀಸ್ ಆಫ್ ವೈರ್ ಮೇಡ್ ಅಪ್ ಆಫ್ ಎ ಮೆಟಲ್ ಆರ್ ಅಲಾಯ್ ಅಪ್ರಾಪ್ರಿಯೇಟ್ ಮೆಲ್ಟಿಂಗ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ, ಕಾಪರ್, ಐರನ್, ಲೆಡ್ ಎಕ್ಸೆಟ್ರಾ. ನಾವು ಫ್ಯೂಸ್ ಯಾವ್ಯಾವ ಮೆಟಲ್ಸಿಂದ ಮಾಡ್ತೀವಪ್ಪ ಅಂದರೆ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಯಾವುದಾದ್ರಿಂದ ಅಲ್ಯೂಮಿನಿಯಂ, ಕಾಪರ್, ಐರನ್, ಲೆಡ್ಡಿಂದ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ ಫ್ಯೂಸ್ ವೈರನ್ನು. If a current larger than specified value flows through the circuit, the temperature of the fuse increases. This melts the fuse wire and breaks the circuit. ನಾನು ಆಲ್ರೆಡಿ ಹೇಳಿದೆ, ಯಾವಾಗ ಹೈ ಅಮೌಂಟ್ ಕರೆಂಟ್ ಬರ್ತಾ ಹೋಗುತ್ತೋ ಆವಾಗ ಫ್ಯೂಸ್ ವೈರು ಮೆಲ್ಟಿಂಗ್ ಪಾಯಿಂಟ್ ಮೇಲೆ ಡ್ಯಾಮೇಜ್ ಆಗುತ್ತೆ ಅಥವಾ ಮೆಲ್ಟ್ ಆಗೋಗುತ್ತೆ. ಆವಾಗ ಕರೆಂಟ್ ಫ್ಲೋ ಆಗೋದು ಅಥವಾ ಸರ್ಕ್ಯೂಟ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. The fuse wire is usually enhance the carriage of prolines and or a similar material with the metal ends. The fuses used or domestic purpose at the rate of 1 ampere, 2 ampere, 3 ampere, 5 ampere and 10 ampere etc. ಈ ಒಂದಷ್ಟು ಆಂಪಿಯರ್ಸ್ಗಳಲ್ಲಿ ಫ್ಯೂಸ್ ವೈರ್ ಸಿಗ್ತಾ ಹೋಗುತ್ತೆ ನಾವು ಡೊಮೆಸ್ಟಿಕ್ ಪರ್ಪಸಲ್ಲಿ ಯೂಸ್ ಮಾಡೋಕ್ಕೋಸ್ಕರ. ಇಲ್ಲೊಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ನೋಡಿ. ಫಾರ್ ಆನ್ ಎಲೆಕ್ಟ್ರಿಕಲ್ ಐರನ್ ವಿಚ್ ಕನ್ಸ್ಯೂಮ್ಸ್ 1 kilowatt electric power when operate at 220 volt. A current of 1000 by 220 ampere, that is 4.54 ampere, will flow in the circuit in case a 5 ampere fuse must be used.
ಇವಾಗ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಇವಾಗ ಫ್ಯೂಸ್ ವೈಯರ್ಸ್ಗಳನ್ನ ಒಂದೊಂದರಲ್ಲಿ ಒಂದೊಂದು ಥರ ಬಳಸ್ತೀವಿ. ನೀವು ಇವಾಗ ನಿಮ್ಮ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಏನಾದ್ರು 4.54 ಆ್ಯಂಪಿಯರಷ್ಟು ಕರೆಂಟ್ ಫ್ಲೋ ಆಗ್ತೈತೆ ಅಂದರೆ ನೀವು ಬಳಸಬೇಕಾಗಿರ್ತಕ್ಕಂಥ ಫ್ಯೂಸ್ ವೈಯರ್ ಯಾವುದಪ್ಪ ಅಂದರೆ 5 ಆ್ಯಂಪಿಯರ್ ಇರ್ತಕ್ಕಂಥ ಫ್ಯೂಸ್ ವೈಯರನ್ನು ಬಳಸಬೇಕು. ಯಾಕೆ ಅಂತಂದರೆ ಈ 5 ಆ್ಯಂಪಿಯರಿಗಿಂತ ಏನಾದ್ರು ಜಾಸ್ತಿ ಹೋಯ್ತಂದರೆ ಕರೆಂಟು ಅದು ಡ್ಯಾಮೇಜ್ ಆಗುತ್ತೆ. ಅಂದರೆ ನಿಮಗೇನಾದ್ರು ಕ್ವಶನನ್ನು ಕೇಳಿದ್ರು ಅಂತಂದರೆ ಇವಾಗ ಸರ್ಟೈನ್ ವ್ಯಾಲ್ಯೂ ಎಷ್ಟು ಕರೆಂಟ್ ಫ್ಲೋ ಆಗ್ತೈತೆ ಅಂತ ನಿಮಗೆ ಕೊಟ್ಟು ಇದಕ್ಕೆ ನಾವು ಎಷ್ಟು ಆ್ಯಂಪಿಯರ್ ಇರತಕ್ಕಂಥ ಫ್ಯೂಸ್ ವೈರನ್ನು ಬಳಸ್ಬೋದು ಅಂತ ಕೇಳಿದ್ರೆ ಆ ಒಂದು ನಿಮಗೆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಗಿಂತ ಸ್ವಲ್ಪ ಜಾಸ್ತಿ ಇರಬೇಕಷ್ಟೇ. ಆ ಒಂದು ಫ್ಯೂಸ್ ವೈರನ್ನು ನೀವು ಬಳಸ್ತೀರಾ, ಆವಾಗ ಇಷ್ಟು ಆ್ಯಂಪಿಯರಷ್ಟು ಕರೆಂಟ್ ಫ್ಲೋ ಆದರೆ ಸಾಕೋದು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅದನ್ನು ನಾವು ಬಳಸ್ತೀವಿ. ಇವಾಗ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಬಗ್ಗೆ ಎಲ್ರಿಗೂ ಅರ್ಥ ಆಗೈತೆ ಅಂತ ಅನ್ಕೊತೀನಿ. ಇವಾಗ ಲಾಸ್ಟ್ ಟಾಪಿಕ್ ದಟ್ ಈಸ್ ಎಲೆಕ್ಟ್ರಿಕಲ್ ಪವರ್. ಎಲೆಕ್ಟ್ರಿಕ್ ಪವರ್ ಅಂದ್ರೆ ಏನು ಅಂತ ತಿಳ್ಕೊಂತ ಹೋಗೋಣ. You have already studied in your earlier classes that is the rate of doing work is power. ಅಂದ್ರೇನು, ನಾವು ಒಂದು ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂದರೆ ಒಂದು ಸರ್ಟೈನ್ ಟೈಮಲ್ಲಿ ಎಷ್ಟು ಕೆಲಸವನ್ನು ಮಾಡ್ತೀವಿ, ವರ್ಕ್ ಅಂದರೆ ಕೆಲಸ ಅಲ್ವಾ, ಎಷ್ಟು ಕೆಲಸವನ್ನು ಮಾಡ್ತೀವೋ ಅದಕ್ಕೆ ನಾವು ಪವರ್ ಅಂತ ಕರಿತೀವಿ. ದಿಸ್ ಈಸ್ ಆಲ್ಸೋ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎನರ್ಜಿ. ನಾನು ಆಲ್ರೆಡಿ ಹೇಳಿದ್ದೆ P ಈಸ್ ಈಕ್ವಲ್ ಟು ಏನೇನು ಫಾರ್ಮುಲಾ ಬರ್ತಿದ್ದೆ ಹಿಂದೆ, P ಈಸ್ ಈಕ್ವಲ್ ಟು W/T ಅಂದರೆ ರೇಟ್ ಆಫ್ ಫ್ಲೋ ಆಫ್ ರೇಟ್ ಆಫ್ ವರ್ಕ್ ಡನ್ ಅಂತ, ಅಥವಾ ರೇಟ್ ಆಫ್ ಎನರ್ಜಿ ಅಂತಲೂ ಬರಿಬೋದಲ್ವಾ, ರೇಟ್ ಆಫ್ ಎನರ್ಜಿ ಅಥವಾ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎನರ್ಜಿ ಅಂತಲೂ ಸಹ ನೀವು ಕರಿಬೋದು. ಎಷ್ಟು ಎನರ್ಜಿಯನ್ನು ನಾವು ಕನ್ಸಪ್ಟ್ ಮಾಡ್ತಿದ್ದೀವಿ ಅಥವಾ ಯುಟಿಲೈಸ್ ಮಾಡ್ತಿದ್ದೀವಿ, ಯೂಸ್ ಮಾಡ್ತಿದ್ದೀವಿ ಒಂದು ಸರ್ಟೈನ್ ಅಮೌಂಟ್ ಆಫ್ ಎನರ್ಜಿಯನ್ನು ಒಂದು ಸರ್ಟೈನ್ ಟೈಮಲ್ಲಿ. ನೆಕ್ಸ್ಟ್ ಈಕ್ವೇಷನ್ಸ್ನ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಗಿವ್ಸ್ ದ ರೇಟ್ ಅಟ್ ವಿಚ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಡಿಸಿಪಿಯೇಟೆಡ್ ಆರ್ ಕನ್ಸ್ಯೂಮ್ಡ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ದಿಸ್ ಈಸ್ ಆಲ್ಸೋ ಟರ್ಮ್ಡ್ ಆಸ್ ಎಲೆಕ್ಟ್ರಿಕ್ ಪವರ್. ಪವರ್ನ ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ ನಾವು, P ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಅಥವಾ ಡಿನೋಟ್ ಮಾಡ್ತೀವಿ. P ಈಸ್ ಈಕ್ವಲ್ ಟು ಏನು ಬಂತು ನಮಗೆ ಹಿಂದೆ ಫಾರ್ಮುಲಾ, P ಈಸ್ ಈಕ್ವಲ್ ಟು VI ಬಂತು. VIನ ನಾವು I²R ಅಂತಲೂ ಸಹ ಬರಿಬೋದು. ಅದು ಯಾವ ರೀತಿ ಅಂತ ಇಲ್ಲಿ ನೋಡಿ, ಇವಾಗ ಪವರಿಗೆ 2 ಫಾರ್ಮುಲಾ ಆಯ್ತಲ್ವಾ. ನೆಕ್ಸ್ಟ್ ಇವಾಗ ಇನ್ನೊಂದು ಫಾರ್ಮುಲಾ ಏನದು VI ಅಂತ ಬಂತು ಫಾರ್ಮುಲಾ. ನೆಕ್ಸ್ಟ್ ಈ ವಿನ ಜಾಗದಲ್ಲಿ ನಾವು ಅಕಾರ್ಡಿಂಗ್ ಟು ಓಮ್ಸ್ ಲಾ ಬರಿಬೋದಾ, ವಿನ ಜಾಗದಲ್ಲಿ V ಈಸ್ ಈಕ್ವಲ್ ಟು ಓಮ್ಸ್ ಲಾ ಏನು ಹೇಳುತ್ತೆ, IR ಅಂತ ಹೇಳುತ್ತೆ. ಇದನ್ನು ನಾವು ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ, IR ಅಂತ ನೋಡಿ. ಇವಾಗ ನಾನು ಬರೀತಿರೋದೇನು IR ಅಂತ ಬರೀತಿದ್ದೀನಿ, ಯಾವ ಜಾಗದಲ್ಲಿ, ವಿನ ಜಾಗದಲ್ಲಿ. I ಏನಾಯಿತು ಅದನ್ನು ಹಂಗೆ ಬರ್ಕೊಂತೀನಿ. I ಇಂಟು I ಏನಾಗುತ್ತೆ, I² ಆಗುತ್ತೆ ಅಂತ ನಾನು ಹಿಂದೆ ಆಲ್ರೆಡಿ ಹೇಳಿದೆ. I² ಆಗುತ್ತೆ ಇಂಟು R ಹೆಂಗಾಯಿತು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಇವಾಗ ಪವರಿಗೆ ಏನು ಬಂತು, ಮೂರನೇ ಫಾರ್ಮುಲಾ I²R ಅಂತ ಬಂತು. ನೆಕ್ಸ್ಟ್ ಇವಾಗ ನಾನು ಅದೇ ರೀತಿ ಐನ ಜಾಗದಲ್ಲಿ ಅಕಾರ್ಡಿಂಗ್ ಟು ಓಮ್ಸ್ ಲಾ ಪ್ರಕಾರ V ಈಸ್ ಈಕ್ವಲ್ ಟು IR ಅಲ್ವಾ ಓಮ್ಸ್ ಲಾ, ಇದನ್ನು ನಾನು I ಕನ್ವರ್ಟ್ ಮಾಡ್ತೀನಿ. I ಈಸ್ ಈಕ್ವಲ್ ಟು V/R ಅಂತ ಬರೀಬೋದಲ್ವ. ಈ ಒಂದು ಫಾರ್ಮುಲಾನ ಇಲ್ಲಿಗೆ ಅಪ್ಲೈ ಮಾಡ್ತೀನಿ ಐನ ಜಾಗದಲ್ಲಿ. ಅವಾಗ ಏನು ಬರುತ್ತೆ ನೋಡೋಣ. ಇವಾಗ ನೋಡಿರಿ VI ಆದಮೇಲೆ ಏನು ಬಂತು ಫಾರ್ಮುಲಾ ನಮಗೆ, I²R ಬಂತು. ಇವಾಗ ಅದೇ ರೀತಿ ಐನ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ V ಹಂಗೆ ಬರ್ಕೊಂತೀನಿ. ಐನ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, V/R ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅವಾಗ ಏನು ಬರುತ್ತೆ ನಮಗೆ, V²/R ಅಂತ ಬರುತ್ತೆ. ಇದನ್ನು ಇಲ್ಲಿ ಬರೀರಿ, V²/R. ಇವಾಗ ನಿಮಗೆ ಯಾವ್ಯಾವ ಫಾರ್ಮುಲಾ ಪವರಿಗೆ ಐತೆ ಅಂತ ಗೊತ್ತಾಯ್ತಾ. ಇವಾಗ ನೋಡಿರಿ ಪವರಿಗೆ ಇಷ್ಟೆಲ್ಲ ಫಾರ್ಮುಲಾಸ್ಗಳಿದ್ದಾವೆ. P ಈಸ್ ಈಕ್ವಲ್ ಟು W/T ಅಥವಾ E/T, ಅದು ದಟ್ ಈಸ್ ಈಕ್ವಲ್ ಟು VI, ದಟ್ ಈಸ್ ಆಲ್ಸೋ ಈಕ್ವಲ್ ಟು I²R ಅಥವಾ V²/R. ನೆಕ್ಸ್ಟ್ ಇದೆಲ್ಲ ಗೊತ್ತಾಯ್ತು ಅನಿಸುತ್ತೆ. ಇವಾಗ ನೋಡಿ ಪವರಿಗೆ ಇಲ್ಲಿ ಫಾರ್ಮುಲಾಸ್ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಈಸ್ ವ್ಯಾಟ್. ಎಲೆಕ್ಟ್ರಿಕ್ ಪವರ್ನ SI ಯೂನಿಟ್ ಏನು, ವ್ಯಾಟ್. ಇದೆಲ್ಲರಿಗೂ ಗೊತ್ತಾಗಿರಬೇಕು. ನಾವು ರೆಪ್ರೆಸೆಂಟ್ ಮಾಡೋದು ಕ್ಯಾಪಿಟಲ್ W ಇಂದ ಡಿನೋಟ್ ಮಾಡ್ತೀವಿ. ಇಟ್ ಈಸ್ ಎ ಪವರ್ ಕನ್ಸ್ಯೂಮ್ಡ್ ಬೈ ಎ ಡಿವೈಸ್ ದಟ್ 1 ಆಂಪಿಯರ್ ಆಫ್ ಕರೆಂಟ್ ವೆನ್ ಆಪರೇಟೆಡ್ ಅಟ್ ಪೊಟೆನ್ಷಿಯಲ್ ಡಿಫರೆನ್ಸ್ 1 ವೋಲ್ಟ್. ಇವಾಗ 1 ವ್ಯಾಟ್ ಅಂತ ನಿಮಗೆ ಏನಾದ್ರು ಕೇಳೋದ್ರಂದರೆ ಇಲ್ಲಿ ನೋಡಿ, 1 ವ್ಯಾಟ್ ಅಂತ ಕೇಳೋದ್ರಂದರೆ ಈ ಒಂದು ಡೆಫಿನೇಷನನ್ನು ಬರಿಬೋದು ನೀವು. ಏನದು, ಇಟ್ ಈಸ್ ದ ಪವರ್ ಕನ್ಸ್ಯೂಮ್ಡ್ ಬೈ ದ ಡಿವೈಸ್ ಕ್ಯಾರೀಸ್ 1 ಆಂಪಿಯರ್ ಕರೆಂಟ್ ವೆನ್ ಆಪರೇಟೆಡ್ ಅಟ್ ಪೊಟೆನ್ಷಿಯಲ್ ಡಿಫರೆನ್ಸ್ 1 ವೋಲ್ಟ್. ಪೊಟೆನ್ಷಿಯಲ್ ಡಿಫರೆನ್ಸ್ 1 ವೋಲ್ಟ್ ಇರಬೇಕು ಮತ್ತು ಆಂಪಿಯರ್ 1 ಆಂಪಿಯರ್ ಅಷ್ಟು ಕರೆಂಟ್ ಫ್ಲೋ ಆಗ್ತಿದ್ರೆ ನಮಗೆ ಅವಾಗ 1 ವೋಲ್ಟ್ ಏನು ಸಿಗುತ್ತೆ, 1 ವ್ಯಾಟ್ ಪವರ್ ಸಿಗುತ್ತೆ. ನೆಕ್ಸ್ಟ್ ದ ಯೂನಿಟ್ 1 ವ್ಯಾಟ್ ಈಸ್ ವೆರಿ ಸ್ಮಾಲ್. ಇವಾಗ ವ್ಯಾಟ್ ಅನ್ನೋ ಯೂನಿಟ್ ಏನೈತೆ ತುಂಬ ಚಿಕ್ಕದಂತೆ, ಅದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂತಂದರೆ ನಾವು ಕಿಲೋ ವ್ಯಾಟ್ ಅಂತ ಬಳಸ್ತೀವಿ. ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಕಿಲೋ ವ್ಯಾಟ್ ಅಂತ ಬಳಸ್ತೀವಿ. ಇಟ್ ಈಸ್ ಈಕ್ವಲ್ ಟು 1000 ವ್ಯಾಟ್ಸ್. 1000 ವ್ಯಾಟ್ಸ್ ಅಂತ ನಾವು ಬರಿಬೋದು. ಕಿಲೋ ಅಂತಂದ್ರೇನು 1000. ಸಿನ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ದ ಪ್ರಾಡಕ್ಟ್ ಆಫ್ ಪವರ್ ಅಂಡ್ ಟೈಮ್, ದ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ದೇರ್ ಫೋರ್ ವ್ಯಾಟ್ ಅವರ್. ಎಲೆಕ್ಟ್ರಿಕಲ್ ಎನರ್ಜಿದು ಏನು ಬಂತು, ವ್ಯಾಟ್ ಅವರ್ ಅಂತ ಬಂತು. ಅದು ಯಾವ ರೀತಿ ಅಂತ ಇಲ್ಲಿ ನೋಡಿ, ನಾವು P ಈಸ್ ಈಕ್ವಲ್ ಟು ಏನಂತ ಬರಿಬೋದು, P ಈಸ್ ಈಕ್ವಲ್ ಟು E/T ಅಂತ ಬರಿಬೋದಲ್ವಾ.
ಈ ಎನರ್ಜಿಗೆ ನಮಗೆ ಫಾರ್ಮುಲಾ ಬೇಕಂದರೆ ಏನಂತ ಬರಿಬೋದಪ್ಪ ಅಂದರೆ E = P × T ಅಂತ ಬರಿಬೋದು. ಆವಾಗ ಏನಾಗುತ್ತೆ, ಪವರ್ ಎಸ್ ಐ ಯೂನಿಟ್ ಏನು ವ್ಯಾಟ್, ಅದಕ್ಕೆ ನಾನು W ಅಂತ ಬರಿತೀನಿ. ಟೈಮ್ಗೇನು ಎಸ್ ಐ ಯೂನಿಟು ಹವರ್ ಅಥವಾ ಮಿನಿಟ್ಸ್ ಅಥವಾ ಸೆಕೆಂಡ್ಸ್ ಅಂತ ಬರಿತೀರಾ. ಇಲ್ಲಿ ನಾನು ಅವರ್ ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಎಲೆಕ್ಟ್ರಿಕಲ್ ಎನರ್ಜಿಗೆ ಏನು ಬಂತು, ಯೂನಿಟು ವ್ಯಾಟ್ ಅವರ್ ಅಂತ ಬಂತು. ಅದನ್ನು ನಾವು ಕಿಲೋ ವ್ಯಾಟಲ್ಲಿ ಬಳಸಿದ್ರೆ ಕಿಲೋ ವ್ಯಾಟ್ ಅವರ್ ಅಂತ ಬರುತ್ತೆ. ಇವಾಗ ಇಲ್ಲಿ ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ, ಇದು ಇಂಪಾರ್ಟೆಂಟು, ಸಾಕಷ್ಟು ಸತಿ ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದ್ದಾರೆ. ದ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕಿಲೋ ವ್ಯಾಟ್ ಅವರ್. ಇಲ್ಲಿ ನೋಡಿ, ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಏನು, ಕಿಲೋ ವ್ಯಾಟ್ ಅವರ್, ಕಾಮನ್ಲಿ ಯೂಸ್ಡ್ ಆ್ಯಸ್ ಯೂನಿಟ್. ಇವಾಗ ನೀವು ಮೀಟ್ರ್ ಬೋರ್ಡಲ್ಲೆಲ್ಲ ಇವಾಗ ಮನೇಲಿ ಮೀಟರ್ ಬರಬೇಕಾದ್ರೆ ಎಲೆಕ್ಟ್ರಿಕಲ್ ಬಿಲ್ ಬರುತ್ತಲ್ಲ, ಆ ಎಲೆಕ್ಟ್ರಿಕ್ ಬಿಲ್ಲಲ್ಲಿ ನೀವು ಎನರ್ಜಿ ಎಸ್ ಐ ಯೂನಿಟ್ನ ನೋಡಿದ್ರೆ ಕಿಲೋ ವ್ಯಾಟ್ ಅವರ್ ಅಂತ ಇರುತ್ತೆ. ನಾವು ಎನರ್ಜಿಯನ್ಗೆ ಏನು ಮಾಡ್ತಿದ್ದೀವಿ, ಬಿಲ್ಲನ್ನು ಕಟ್ತಾ ಇದ್ದೀವಿ. ಇವಾಗ 1 ಕಿಲೋ ವ್ಯಾಟ್ ಅವರ್ ಅಂದರೆ ಎಷ್ಟು, 1 ಕಿಲೋ ವ್ಯಾಟ್ ಅವರ್ ಅಂತಂದರೆ 3.6 × 10⁶ ಜೌಲ್ಸ್ ಅಂತ ಬರಿಬೋದು 1 ಕಿಲೋ ವ್ಯಾಟ್ ಅವರಿಗೆ. ಇಲ್ಲಿ ನೋಡಿರಿ, ಇಲ್ಲೊಂದು ಟೇಬಲಲ್ಲಿ ಕೊಟ್ಟಿದ್ದಾರೆ. ಮೆನಿ ಪೀಪಲ್ ಥಿಂಕ್ ದಟ್ ಎಲೆಕ್ಟ್ರಾನ್ಸ್ ಆರ್ ಕನ್ಸ್ಯೂಮ್ಡ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ದಿಸ್ ಈಸ್ ರಾಂಗ್. ಇವಾಗ ಎಲೆಕ್ಟ್ರಿಕ್ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗ್ತಿದಲ್ವ, ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಸರ್ಕ್ಯೂಟ್ಗೆ ನಾವು ಎಲೆಕ್ಟ್ರಾನ್ಸ್ಗಳನ್ನ ತುಂಬಬೇಕಾಗುತ್ತೆ ಅಂತ ನೀವು ಅನ್ಕೊಬೋದು. ದಿಸ್ ಈಸ್ ರಾಂಗ್. ವಿ ಪೇ ದ ಎಲೆಕ್ಟ್ರಿಸಿಟಿ ಬೋರ್ಡ್ ಆರ್ ಎಲೆಕ್ಟ್ರಿಕ್ ಕಂಪನಿ ಟು ಪ್ರೊವೈಡ್ ಎನರ್ಜಿ ಟು ಮೂವ್ ದ ಎಲೆಕ್ಟ್ರಾನ್ಸ್ ಥ್ರೂ ದ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ಲೈಕ್ ಬಲ್ಬ್ಸ್, ಫ್ಯಾನ್ಸ್ ಆ್ಯಂಡ್ ಇಂಜಿನ್ಸ್. ವಿ ಪೇ ಫಾರ್ ಎಲೆಕ್ಟ್ರಿಕ್ ಬಿಲ್, we pay for electric energy that we use. ಇವಾಗ ನೋಡಿ, ನೀವು ಎಲೆಕ್ಟ್ರಿಕ್ ಬಿಲ್ಲಿಗೆ ಪೇ ಮಾಡ್ತಿರೋದು ಯಾವುದಕ್ಕಪ್ಪ ಅಂತಂದರೆ ಎಲೆಕ್ಟ್ರಿಕಲ್ ಎನರ್ಜಿಗೆ. ಯಾವುದೇ ಕಾರಣಕ್ಕೂ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತೈತೆ ನೀವು ಕರೆಂಟಿಗೆ ಬಿಲ್ ಕಟ್ತಿದ್ದೀರಾ ಅಲ್ಲ, ಎಲೆಕ್ಟ್ರಿಕಲ್ ಎನರ್ಜಿಗೆ ನೀವು ಬಿಲ್ಲನ್ನು ಪೇ ಮಾಡ್ತಿದ್ದೀರಾ. ಎಸ್ ಐ ಯೂನಿಟ್ ಏನು ಬರ್ತಿತ್ತಲ್ಲಿ, ಕಿಲೋ ವ್ಯಾಟ್ ಅವರ್ ಅಂತ ನಿಮಗೆ ಬರ್ತಿತ್ತು ಎಲೆಕ್ಟ್ರಿಕ್ ಬಿಲ್ನ ಮೇಲೆ. ಇದಿಷ್ಟು ಎಲೆಕ್ಟ್ರಿಸಿಟಿ ಚಾಪ್ಟರ್ನ ವಿಡಿಯೋ ಆಗಿತ್ತು. ಪ್ರತಿಯೊಂದು ಲೈನ್ ಬೈ ಲೈನ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ನಾವು ಏನು ಮಾಡ್ತೀವಿ, ಎಲ್ಲ ಈ ಒಂದು ನ್ಯೂಮರಿಕಲ್ಸ್ ಇದಾವಲ್ಲ ಅದೆಲ್ಲ ಸಹ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಿಮಗೇನಾದ್ರು ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಮತ್ತು ಈ ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿದ್ದೆಲ್ಲ ವೀಡಿಯೋಸ್ಗಳನ್ನು ನಾವು ಸೆಂಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ವೀಡಿಯೋಸ್ಗಳು ನಿಮಗೆ ಬರೋದೆ ಎಲ್ ಬಿ ಎ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಲ್ವಾ, ಅದಕ್ಕೋಸ್ಕರ LBAನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಎಲ್ಲರೂ ಸಹ LBAನ ಮಿಸ್ ಮಾಡೋಕ್ಕೆ ಹೋಗಬೇಡಿ.